ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 15ರಿಂದ 16 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಲಂಗದ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಮೆಜರ್ಮೆಂಟ್ನ ಲಂಗವನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ಎರಡೇ ಮೆಜರ್ಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು ಲಂಗದ ಉದ್ದ ಮತ್ತು ಯಾರಿಗೆ ಹೊಲಿಲಕತ್ತಿರಲ್ಲ ಅವ್ರದ್ದು ಸೊಂಟದ ಅಳತೆ. ಇವೆರಡು ಮೆಜರ್ಮೆಂಟ್ಸ್ ಇದ್ರೆ ಸಾಕು, ಆರಾಮಾಗಿ ಲಂಗವನ್ನು ಸ್ಟಿಚ್ ಮಾಡ್ಬೋದು. ಮೊದಲಿಗೆ ಸ್ಯಾರಿ ಯಾವ ರೀತಿ ಐತೆ ಅಂತ ನೋಡೋಣ. ಈ ರೀತಿಯಾದಂಥ ಪಿಕಾಕ್ ಕಲರ್ ಇರುವಂತಹ ಸ್ಯಾರಿಯಲ್ಲಿ ನಾವು ಸೆರಗನ್ನು ಬಿಟ್ಟು ಉಳಿದ ಸ್ಯಾರಿ ಪಾರ್ಟಲ್ಲಿ ನಾವು ಲೆಹಂಗಾವನ್ನು ಸ್ಟಿಚ್ ಮಾಡಬೇಕೀಗ. ಈಗ ನಾನು 15ರಿಂದ 16 ವರ್ಷದ ಹುಡುಗಿಗೆ ಲಂಗವನ್ನು ಸ್ಟಿಚ್ ಮಾಡೋದಕ್ಕೆ 3 ಮೀಟ್ರ್ ಸ್ಯಾರಿ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಇದು ಕೂಡ ಸೊಂಟದ ಅಳತೆಗೆ ಡಿಪೆಂಡ್ ಆಗಿರ್ತೈತಿ, ಎಷ್ಟು ಬಟ್ಟೆ ಬೇಕಾಗ್ತೈತಿ ಲಂಗವನ್ನು ಸ್ಟಿಚ್ ಮಾಡೋದಕ್ಕಂತ ಹೇಳಿ. ಸೊಂಟದ ಅಳತೆ 30 ಇಂಚ್ ಐತಿ. ಅದರ 4 ಪಟ್ಟು 3.5ಯಿಂದ 4 ಪಟ್ಟು ನಾವು ಬಟ್ಟೆಯನ್ನು ತಗೋಬೇಕು. 30 ಇಂಚ್ ಅಂದ್ರೆ ಅರೌಂಡ್ 75 ಸೆಂಟಿಮೀಟ್ರ್ ಆಗ್ತೈತಿ. 75 ಸೆಂಟಿಮೀಟ್ರ್ ಇಂಟು 4 ಟೋಟಲಿ 3 ಮೀಟರ್ನಷ್ಟು 300 ಸೆಂಟಿಮೀಟ್ರ್ ಆಯಿತು. 300 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 3 ಮೀಟರ್ಸ್. ಟೋಟಲಿ ನಾನು ಸ್ಯಾರಿಯಲ್ಲಿ 3 ಮೀಟರ್ಸ್ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಸೊಂಟದ ಅಳತೆ ಎಷ್ಟಿರುತ್ತೋ ಅದರ 4 ಪಟ್ಟು ನೀವು ಲಂಗಕ್ಕಾಗಿ ಬಟ್ಟೆಯನ್ನು ಕಟ್ ತಗೋಬೇಕು. ಬಹಳಷ್ಟು ಕಮೆಂಟ್ಸ್ಗಳು ಬರ್ತಾವೆ, ಲಂಗಕ್ಕೆ ನಾವು ಎಷ್ಟು ಬಟ್ಟೆಯನ್ನು ತಗೋಬೇಕು, ಈ ಇಯರ್ಸ್ನ ಪ್ರಕಾರ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಒಂದೇ ಉತ್ತರ, ನೀವು ಸೊಂಟದ ಅಳತೆ ಎಷ್ಟಿರುತ್ತೋ ಅದರ 4 ಪಟ್ಟು ನೀವು ಬಟ್ಟೆಯನ್ನು ತಗೋಬೇಕು. 30 ಇಂಚು ಸೊಂಟದ ಅಳತೆ ಐತಿ, ಅದರ 4 ಪಟ್ಟು ಅಂದರೆ ಎಷ್ಟಾಯಿತು? ಟೋಟಲಿ 120 ಇಂಚು. 120 ಇಂಚ್ ಅಂದ್ರೆ ಅರೌಂಡ್ 3 ಮೀಟರ್ಸ್ನಷ್ಟು ನಮಗೆ ಬಟ್ಟೆ ಬೇಕಾಗ್ತೈತಿ. ಟೋಟಲಿ ನಾನು 3 ಮೀಟರ್ಸ್ ಬಟ್ಟೆಯನ್ನು ಸ್ಯಾರಿಯಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಅಂದರೆ ನಮ್ಗೆ ಲೆಂಗ್ತನ್ನು ಕಟ್ ಮಾಡೋದಕ್ಕೆ ಈಸಿ ಆಗ್ತೈತಿ. ಅದಕ್ಕೋಸ್ಕರ ಯಾವುದೇ ಲಂಗವನ್ನು ಸ್ಟಿಚ್ ಮಾಡಿರಿ ನೀವು, ಲಂಗಕ್ಕೆ ಬೇಕಾಗಿರುವಂತಹದ್ದು ಎರಡು ಮೆಜರ್ಮೆಂಟ್ಸು. ಒಂದು ಲಂಗದ ಉದ್ದ ಮತ್ತು ಇನ್ನೊಂದು ಲಂಗ ಸೊಂಟದ ಸುತ್ತಳತೆ, ಎರಡೇ ಬೇಕು. ಈಗ ಲಂಗದ ಉದ್ದವನ್ನು ನಾನು ರೆಡಿ ಮಾಡಬೇಕಾಗಿರೋದು 40 ಇಂಚು. 40 ಇಂಚರಲ್ಲಿ ನಾನು 2 ಇಂಚ್ ಮೇಲ್ಗಡೆ ಬೆಲ್ಟ್ ಮಾಡ್ಕೋತೀನಿ. 2 ಇಂಚ್ ಮೈನಸ್ ಮಾಡಿದ್ವಿ ಅಂದ್ರೆ ಟೋಟಲಿ ನಮಗೆ 38 ಇಂಚು ಬೆಲ್ಟ್ ಬಿಟ್ಟು ಉಳುಕಿದ ಸ್ಯಾರಿಯ ಉದ್ದ ಬೇಕು. ಮತ್ತು 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. 38 ಪ್ಲಸ್ 1 ಇಂಚು ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು 39 ಇಂಚ್ನಷ್ಟು ಸ್ಯಾರಿಯಲ್ಲಿ ಲೆಂಗ್ತನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳಕ್ತೀನಿ. ಕೆಳಗಡೆ ಬಾರ್ಡ್ರನ್ನು ಬಿಟ್ಟು ಮೇಲ್ಗಡೆ ಏನು ಪಾರ್ಟ್ ಇರ್ತದಲ್ಲ ಸ್ಯಾರಿ ಪಾರ್ಟ್ ಮೇಲ್ಗಡೆ, ಅಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಲಂಗಕ್ಕಾಗಿ. ಈ ರೀತಿ ನಾನು ಸ್ಯಾರಿಯಲ್ಲಿ 3 ಮೀಟರ್ಸ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಹಾಗೆ ಅದ್ರ ಜೊತೆಗೆ ಈಗ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಲೈನಿಂಗ್ ಬಟ್ಟೆಯನ್ನು ಕೂಡ 3 ಮೀಟರ್ಸ್ ಫುಲ್ ತೊಗೊಂಡಿನಿ. ಇದನ್ನು ಕೂಡ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ, ಅಂದರೆ ನನಗೆ ಮೆಜರ್ಮೆಂಟ್ ಮಾಡೋಕ್ಕೆ ಈಸಿ ಆಗ್ತೈತಿ. ಅದಕ್ಕೋಸ್ಕರ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಲೆಂಗ್ತ್ ಲೈನಿಂಗ್ ಬಟ್ಟೆಯಲ್ಲಿ ಕಡಿಮೆ ಇದ್ರೂ ಕೂಡ ನಡಿತೈತಿ, ಭಾಳಷ್ಟು ಕಡಿಮೆ ಇರಬಾರ್ದು. ಒಂದು 3ರಿಂದ 4 ಇಂಚ್ ಕಡಿಮೆ ಇದ್ರೂ ಕೂಡ ನಡಿತೈತಿ. ಈ ರೀತಿಯಾಗಿ ನಾನು ಮೇನ್ ಫ್ಯಾಬ್ರಿಕಲ್ಲಿ ಮತ್ತು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಾಯಿತು. ಈಗ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಸೊಂಟದ ಸುತ್ತಳತೆ ಈ ಮೆಜರ್ಮೆಂಟ್ಸ್ನ ಪ್ರಕಾರ ಸೊಂಟದ ಸುತ್ತಳತೆ 30 ಇಂಚ್ ಐತಿ. ಅದಕ್ಕೆ ನಾವು 5ರಿಂದ 6 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. 30 ಪ್ಲಸ್ 5 ಇಂಚನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟೋಟಲಿ 35 ಇಂಚ್ ಆಯಿತು. ನೋಡಿರಿ, ಈ ರೀತಿಯಾಗಿ 35 ಇಂಚು, 35ರಿಂದ 36 ಇಂಚು ನೀವು ತೊಗೋಬೋದು. ಅಷ್ಟು ಅಗಲದ ಪಟ್ಟಿಯನ್ನು ನಾನು ಕಟ್ ಮಾಡ್ಕೋತೀನಿ. ಈಗ ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅಲ್ಲಿಗೆ 4ರಿಂದ 5 ಇಂಚನ್ನು ನಾವು ಪ್ಲಸ್ ಮಾಡ್ಕೋಬೇಕು. 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿರಿ, ಅದರ ಅಗಲ 17.5 ಇಂಚಸ್ನಷ್ಟು ಐತಿ. ಇದನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ನಾವು 2 ಇಂಚ್ ರೆಡಿ ಮಾಡ್ಕೋಬೇಕು. ಅದನ್ನು ಫೋಲ್ಡ್ ಮಾಡ್ಕೋತೀವಿ. ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಮತ್ತೆ 2 ಇಂಚು ಪ್ಲಸ್ ಮಾಡ್ಕೋಬೇಕು. 4 ಇಂಚ್ ಆಯಿತು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ ಯಾವುದೇ ಅಳತೆಯ ಲಂಗವನ್ನು ಸ್ಟಿಚ್ ಮಾಡಬೇಕಾದ್ರೆ ಬೆಲ್ಟ್ನ ಉದ್ದ 5 ಇಂಚನ್ನೇ ಕಟ್ ಮಾಡ್ಕೋಬೇಕು. ಅಗಲ ಮಾತ್ರ ಅವರವರ ಸೊಂಟದ ಅಳತೆಯ ಪ್ರಕಾರ ನೀವು ಸೊಂಟದ ಅಳತೆಗಿಂತಲೂ 5 ಇಂಚನ್ನು ಎಕ್ಸ್ಟ್ರಾ ತಗೊಳ್ರಿ. ಈಗ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ
ಲಂಗಾಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿವಿ. ಬೆಲ್ಟ್ಗಾಗಿ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಹಾಗೇನೂ ನೀವು ದಪ್ಪ ಇತ್ತು ಅಂದ್ರೆ, ಸ್ಯಾರಿ ಥಿಕ್ನೆಸ್ ಜಾಸ್ತಿ ಇತ್ತು ಅಂದ್ರೆ ಹಾಗೇನೂ ಅಟ್ಯಾಚ್ ಮಾಡ್ಬೋದು. ಈಗ ಬೆಲ್ಟ್ ಏನು ಕಟ್ ಮಾಡ್ಕೊಂಡಿವಲ್ಲ ಅದ್ರ ಸೇಮ್ ಸೈಜ್ ಲೈನಿಂಗ್ ಬಟ್ಟೆಯಲ್ಲೂ ಕೂಡ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಬೆಲ್ಟನ್ನು ಮೊದಲಿಗೆ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ನ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡೂ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಟನ್ನು ಸೇರಿಸಿ ಈಗ ಸ್ಟಿಚ್ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಳ್ರಿ, ಅದ್ರ ಮೇಲೆ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಟನ್ನು ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆಗೆ ಎರಡೂ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಬೆಲ್ಟ್ನ ಮೇಲ್ಗಡೆ ಮತ್ತು ಕೆಳಗಡೆಗೆ ಸ್ಟಿಚಸನ್ನು ಹಾಕ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ರಿ. ಈಗ ನಾವು ಬೆಲ್ಟ್ನ ಎರಡು ಸೈಡ್ಸ್ಗಳಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಎರಡು ಸೈಡ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ರಿ. ಹಾಗೆ ನಾನು ಕಿಡ್ಸ್ಗಳ ಲೆಹೆಂಗಾ ಬ್ಲೌಸ್ಗಳ ಮೇಲೆ ಬಹಳಷ್ಟು ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕು ಅಂದ್ರೆ ಈ ವಿಡಿಯೋ ಎಂಡಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ಮೇಲ್ಗಡೆ ಐಕಾರ್ಡ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಮೇಲ್ಗಡೆ ಬರುವಂತಹ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ಲೇಲಿಸ್ಟಲ್ಲಿರುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಬೆಲ್ಟನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ಸ್ಕರ್ಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆಯನ್ನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿಯಾಗಿ ದೊಡ್ಡ ದೊಡ್ಡ ಹೊಲಿಗೆಯಿಂದನೇ ಸ್ಟಿಚ್ ಹಾಕ್ಕೊಳ್ರಿ. ಮೇನ್ ಫ್ಯಾಬ್ರಿಕಲ್ಲಿ ಇರುವಂತಹ ಬಟ್ಟೆ ಬಾರ್ಡ್ರ್ ಕೆಳಗಡೆಗೆ ಬರಬೇಕು ಮತ್ತು ಮೇಲ್ಗಡೆಗೆ ನಾವು ಲೈನಿಂಗ್ ಬಟ್ಟೆಯನ್ನು ಸೇರಿಸ್ಕೊಂಡ್ಬಿಟ್ಟು ಸ್ಟಿಚಸನ್ನು ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆಯ ಮೇಲೆ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಸೀದಾ ಇಟ್ಕೊಂಡು ಈ ರೀತಿ ದೊಡ್ಡ ದೊಡ್ಡ ಹೊಲಿಗೆಯಿಂದ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಬಿಟ್ಟು ಮೇಲ್ಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಈಗ ಬೆಲ್ಟ್ನ ಕೆಳಗಡೆಗೆ ಇದನ್ನು ನಾವು ಪ್ಲೇಟ್ಸ್ಗಳನ್ನು ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಕರ್ಟ್ ಪಾರ್ಟ್ಗಾಗಿ ನಾವು ಏನು ಕಟ್ ಮಾಡ್ಕೊಂಡಿವಲ್ಲ, ಒಂದು ಕಡೆ ಡಿಸೈನ್ ಜಾಸ್ತಿ ಐತಿ, ಇನ್ನೊಂದು ಕಡೆ ಸ್ವಲ್ಪ ಪ್ಲೇನ್ ಬಟ್ಟೆ ಜಾಸ್ತಿ ಬಂದೈತಿ. ಡಿಸೈನ್ ಜಾಸ್ತಿ ಇರುವಂಥದ್ದನ್ನು ಫ್ರಂಟ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ. ಪ್ಲೇನ್ ಇರುವಂಥದ್ದು ಬ್ಯಾಕ್ ಪಾರ್ಟಲ್ಲಿ ಬರೋ ಹಾಗೆ ನೋಡ್ಕೊಳ್ಳೋಣ. ಈಗ ಬೆಲ್ಟ್ ರೆಡಿ ಆಗೈತಿ. ಅದ್ರ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟ್ನ ಬಟ್ಟೆಯನ್ನು ತಗೊಂಡು ಈ ರೀತಿ ಪ್ಲೇಟ್ಸ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿರಿ, ಈ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ಈ ಸೈಡಲ್ಲಿ ತೋರಿಸ್ತೀನಿ ನೋಡಿರಿ. ಬೆಲ್ಟ್ನ ಕೆಳಗಡೆಗೆ ಈ ರೀತಿ ಪ್ಲೇಟ್ಸ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದು ಯಾವ ರೀತಿ ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಬೆಲ್ಟ್ಗಾಗಿ ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯಿತು. ಈಗ ಸ್ಕರ್ಟ್ ಪಾರ್ಟ್ನ ಎರಡು ಸೈಡ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಜಿಗ್ಜಾಗ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಸೀರೆ ಎಳೆಗಳು ಕೂಡ ಉಚ್ಚಂಗಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಲಂಗಾದ ಸ್ಕರ್ಟ್ ಪಾರ್ಟ್ನ ಎರಡು ಸೈಡ್ಸ್ಗಳನ್ನು, ಸೈಡಲ್ಲಿ ಬರುವಂತಹ ಎರಡು ಎಂಡ್ಗಳನ್ನು ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಕರ್ಟ್ ಪಾರ್ಟ್ನ ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲ ಅಂದರೆ ನೀವು ಜಿಗ್ಜಾಗ್ ಅಥವಾ ಓವರ್ಲಾಕ್ ಹಾಕಿಸ್ಬೋದು. ನೋಡಿರಿ, ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿನಿ ಎರಡು ಸೈಡ್ಸ್ಗಳಲ್ಲೂ ಕೂಡ. ಈಗ ಬೆಲ್ಟನ್ನು ಈ ರೀತಿ ಇಟ್ಕೊಳ್ರಿ. ಯಾವುದನ್ನು ನೀವು ಬೆಲ್ಟ್ ಕೆಳಗಡೆ ಮಾಡಬೇಕಾಗೈತಿ ಆ ಪಾರ್ಟನ್ನು ನೀವು ಮಷಿನ್ ಕಡೆಗೆ ಮುಖ ಮಾಡಿ ಇಟ್ಕೊಳ್ರಿ. ಬೆಲ್ಟನ್ನು ಬಾರ್ಡ್ರ್ ಇತ್ತಂದ್ರೆ ಆ ಬಾರ್ಡ್ರನ್ನು ನೀವು ಮಷಿನ್ ಕಡೆಗೆ ಮುಖ ಮಾಡಿ ಇಟ್ಕೊಳ್ರಿ. ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಮೊದಲಿಗೆ ಒಂದು ಅರ್ಧ ಇಂಚ್ನಷ್ಟು ಸೀದಾ ಹೊಲಿಗೆ ತೊಗೊಳ್ರಿ. ಅದಾದಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗ್ರಿ. ಪ್ಲೇಟ್ಸ್ಗಳು ಒಂದೇ ಸಮನಾಗಿರಬೇಕು, ಒಂದೇ ಅಳತೆಯಲ್ಲಿ ಇರುವಂತೆ ನಾವು ನೋಡಿಕೊಂಡು ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು ಪ್ಲೇಟ್ನ ಎಂಡ್ಗೆ ಇನ್ನೊಂದು ಪ್ಲೇಟನ್ನು ತಗೊಳ್ರಿ. ಪೂರ್ತಿ ಒಂದು ಪ್ಲೇಟ್ ಮುಗಿದಾದ್ಮೇಲೆ ಮತ್ತೊಂದು ಪ್ಲೇಟ್ ತೊಗೋಬೇಡ್ರಿ. ಒಂದು ಪ್ಲೇಟ್ನ ಎಂಡ್ಗೆ ಇನ್ನೊಂದು ಪ್ಲೇಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ. ಅಂದ್ರೆ ಪ್ಲೇಟ್ಗಳು ನೀಟಾಗಿ ಕಾಣಿಸ್ತಾವು. ನಾನು ಪ್ಲೇಟ್ಸ್ಗಳ ಅಗಲ 1 ಇಂಚ್ ತೊಗೊಂಡಿನಿ. 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊಳಾಕ್ತೀನಿ. ಈ ರೀತಿಯಾಗಿ ನೀವು ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಇಟ್ಟು ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಬೆಲ್ಟ್ನ ಕೆಳಗಡೆಗೆ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ತಾ ಜೋಡಿಸ್ಕೋಬೇಕು.
ಬಹಳಷ್ಟು ವಿಡಿಯೋಸ್ಗಳಲ್ಲಿ ನಿಮಗೆ ತೋರಿಸಿನಿ. ಆಲ್ಮೋಸ್ಟ್ ಎಲ್ಲ ಸೈಜಸ್ಗಳಲ್ಲೂ ಕೂಡ ನಾನು ಲಂಗ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. 5ರಿಂದ 6 ವರ್ಷದ ಹುಡುಗಿಯರು ಹಿಡಿದು ಕೂಡ 15ರಿಂದ 16 ವರ್ಷದ ಹುಡುಗಿಯರ ತನಕ ಲಂಗಗಳನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಹಾಗೆ ಈ ಲಂಗದ ಮೇಜರ್ಮೆಂಟು, ಲಂಗದ ಉದ್ದ 40 ಇಂಚು ಮತ್ತು ಸೊಂಟದ ಅಳತೆ 30 ಇಂಚು. ಈ ಲಂಗವನ್ನು ಸ್ಟಿಚ್ ಮಾಡಬೇಕಾದ್ರೆ ಈ 2 ಅಳತೆಗಳು ತುಂಬಾ ಇಂಪಾರ್ಟೆಂಟು. ಇವೆರಡೇ ಮೇಜರ್ಮೆಂಟ್ಸ್ಗಳನ್ನು ಇಟ್ಕೊಂಡು ನಾವು ಲಂಗವನ್ನು ಸ್ಟಿಚ್ ಮಾಡ್ಬೋದು. ಸೊಂಟದ ಅಳತೆ 30 ಇಂಚು, 30 ಇಂಚು ಸೊಂಟದ ಅಳತೆ ಇತ್ತಂತ ಅದರ 4 ಪಟ್ಟು ನಾವು ಬಟ್ಟೆಯ ಅಗಲವನ್ನು ತಗೋಬೇಕು. 30ರ 4 ಪಟ್ಟು ಅಂದ್ರೆ 120 ಇಂಚು ಅಗಲ ಇರುವಂತಹ ಬಟ್ಟೆಯನ್ನು ಕಟ್ ಮಾಡಿಕೊಂಡು ನೀವು ಈ ಲಂಗವನ್ನು ಸ್ಟಿಚ್ ಮಾಡಬೇಕಾಗ್ತೈತಿ. ಸೊಂಟದ ಅಳತೆ ಎಷ್ಟಿರುತ್ತೋ ಅದರ 4 ಪಟ್ಟು. ನೋಡಿರಿ, ಈ ರೀತಿಯಾಗಿ ನಾನು 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಬೆಲ್ಟ್ ಪಾರ್ಟ್ನ ಕೆಳಗಡೆಗೆ, ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಪ್ಲೇಟ್ಸ್ಗಳನ್ನು ಮಾಡಿ ಅಟ್ಯಾಚ್ ಮಾಡ್ಕೊಂಡಿನಿ. ನೋಡಿರಿ, ಒಂದೇ ಸಮನಾಗಿ ಪ್ಲೇಟ್ಸ್ಗಳು ಬಂದವು. ಇದೇ ರೀತಿಯಾಗಿ ಪೂರ್ತಿ ಎಂಡಲ್ಲೂ ಕೂಡ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತಂದರೆ ಅಡ್ಜಸ್ಟ್ ಮಾಡಿಕೊಂಡು, ಲಾಸ್ಟಲ್ಲಿ ಬಟ್ಟೆ ಕಡಿಮೆ ಉಳಿಲಕತ್ತಿತ್ತಂದ್ರೆ ಒಂದು ಪ್ಲೇಟನ್ನು ಸಣ್ಣ ಮಾಡಿಕೊಳ್ರಿ. ಆ ಬೆಲ್ಟ್ಗೆ ಕರೆಕ್ಟ್ ಆಗೋ ರೀತಿಯಲ್ಲಿ ನಾವು ಪ್ಲೇಟನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಲಾಸ್ಟ್ ಎಂಡಲ್ಲಿ. ನೋಡಿರಿ, ಈ ರೀತಿಯಾಗಿ ಬೆಲ್ಟ್ ಪಾರ್ಟ್ನ ಕೆಳಗಡೆಗೆ ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೊಂಡಾಗೈತಿ. ಈಗ ನಾವು ಬೆಲ್ಟನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೆಲ್ಟ್ನ ಮೇಲ್ಗಡೆಗೆ ನಾವು ಒಂದು ಅರ್ಧ ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ನೋಡಿರಿ, ಈ ರೀತಿಯಾಗಿ ಮೇಲ್ಗಡೆ ಒಂದು ಅರ್ಧ ಇಂಚಿನಷ್ಟು ನಾನು ಫೋಲ್ಡ್ ಮಾಡ್ಕೊಂಡಿನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಬೆಲ್ಟ್ ಮತ್ತು ಲಂಗಾದ ಪಾರ್ಟ್ ಏನು ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಒಳಗಡೆ ಬಂದಿತ್ತಲ್ಲ, ಈಗ ಅದನ್ನು ಈ ಬೆಲ್ಟ್ನ ಒಳಗಡೆಗೆ ಮುಚ್ಚೋ ರೀತಿಯಲ್ಲಿ ನಾವು ಬೆಲ್ಟನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗ ಬೆಲ್ಟ್ನ ಒಳಗಡೆಗೆ ಬರಬೇಕು, ಕಾಣಬಾರ್ದು. ಆ ರೀತಿಯಲ್ಲಿ ನಾವು ಮೇಲ್ಗಡೆ ಸರಿಸ್ಬಿಟ್ಟು ಈ ರೀತಿ ಬೆಲ್ಟನ್ನು ಫೋಲ್ಡ್ ಮಾಡ್ಕೊಳ್ರಿ. ಹಿಂದಿನ ಸೈಡ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಬೆಲ್ಟ್ನ ಎಂಡಲ್ಲಿ ನಾವು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ನಾನು ನನ್ನ ಚಾನಲಲ್ಲಿ ಕಿಡ್ಸ್ಗಳಿಗಾಗಿ ಸ್ಯಾರಿಯಲ್ಲಿ ಅಂಬ್ರೆಲಾ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ. ಆ ವಿಡಿಯೋ ಅಂಬ್ರೆಲಾ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡಬೇಕು ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಂಬ್ರೆಲಾ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಅದೇ ರೀತಿಯಾಗಿ ಪ್ಲೇಟೆಡ್ ಲೆಹೆಂಗಾ, ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾ ಮತ್ತು ದೊಡ್ಡವ್ರಿಗೂ ಕೂಡ ಯಾವ ರೀತಿಯಾಗಿ ಲೆಹೆಂಗಾ ಮತ್ತು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಲೆಹೆಂಗಾವನ್ನು ಪ್ಲೇಟ್ಸ್ಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ. ಈಗ ಲೆಹೆಂಗಾದ 2 ಸೈಡ್ಸ್ಗಳನ್ನು ನಾವು ಅಟ್ಯಾಚ್ ಮಾಡ್ಕೊಂಡ್ವಿ ಅಂದ್ರೆ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಯಿತು. ನೋಡಿರಿ, ಈ ರೀತಿಯಾಗಿ ಲೆಹೆಂಗಾದ 2 ಸೈಡ್ಸ್ಗಳನ್ನು ಈ ರೀತಿ ಜೋಡಿಸ್ಕೊಳ್ಳೋಣ. ಜೋಡಿಸ್ಕೊಂಡು ಮೇಲ್ಗಡೆ ಬೆಲ್ಟನ್ನು ಬಿಟ್ಟು 2ರಿಂದ 2.5 ಇಂಚ್ ಬಿಟ್ಟು ನಾವು ಹೊಲಿಗೆಯನ್ನು ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಲೆಹಂಗಾವನ್ನು ಹಾಕೊಳ್ಳೋಕೆ ತೆಗಿಲಕ್ಕೆ ಈಸಿ ಆಗಲಿ ಅಂಥೇಳಿ ಒಂದು 2 ಇಂಚಿನಷ್ಟು ಓಪನ್ ಬಿಡ್ತೀವಿ. ಬೆಲ್ಟನ್ನು ಬಿಟ್ಟು ಮತ್ತು 2 ಇಂಚಿನಷ್ಟು ಕೆಳಗಡೆಗೆ ಬಿಟ್ಟು ನೀವು 2 ಸೈಡ್ಸ್ಗಳನ್ನು ಜೋಡಿಸ್ಕೊಳ್ರಿ. ನೋಡಿರಿ, ಸೈಡಲ್ಲಿ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿವಿ. ಇದರಿಂದಾಗಿ ಬಟ್ಟೆ ಎಳೆ ಉಚ್ಚಂಗಿಲ್ಲ, ಹಾಗೆ ಓವರ್ಲಾಕ್ ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿಯಾಗಿ ಲೆಹೆಂಗಾವನ್ನು ಸ್ಟಿಚ್ ಮಾಡಿ ನಿಮಗೆ ತೋರಿಸೀನಿ. 15ರಿಂದ 16 ವರ್ಷದ ಹುಡುಗಿಗೆ ಈ ಲಂಗವನ್ನು ನಾವು ಸ್ಯಾರಿಯಲ್ಲಿ ಸ್ಟಿಚ್ ಮಾಡೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹೊಲಿಗೆಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನು. ಮತ್ತು ಲಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳ ಮೇಲೆ ಬಹಳಷ್ಟು ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಆ ಎಲ್ಲ ವಿಡಿಯೋಸ್ಗಳನ್ನು ನೀವು ಒಂದೇ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ. ಮತ್ತು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಿದ್ರ ಮೇಲೆ ಮತ್ತೊಂದು ಹೊಲಿಗೆಯನ್ನು ಹಾಕ್ಕೊಂಡಿನಿ. ಈಗ ಲಂಗ ಪೂರ್ತಿಯಾಗಿ ರೆಡಿ ಆಗೈತಿ. ಇದಕ್ಕೆ ನಾನು ಸ್ಕರ್ಟ್ ಬಟನ್ಸ್ಗಳನ್ನು ಹಚ್ಕೊತೀನಿ. ಇದಕ್ಕೆ ಶೋಗಾಗಿ ನಾನು ಈ ರೀತಿ ಕಸಿ ಮತ್ತು ಲಟ್ಕನ್ಗಳನ್ನು ಮಾಡ್ಕೊಂಡಿನಿ. ಜಸ್ಟ್ ಶೋಕಾಗಿ, ಇದನ್ನು ಕಟ್ಕೊಳ್ಳೋದಕ್ಕಲ್ಲ.
ಈಗ ಸ್ಕರ್ಟ್ ಪಾರ್ಟಲ್ಲಿ ಬಟನ್ಸ್ಗಳನ್ನು ಯಾವ ಸೈಡ್ ಹಚ್ತೀವಲ್ಲ ಅಲ್ಲಿಗೆ ಇದನ್ನು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಡ್ರಿ. ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಅಲ್ಲಿಗೆ ಒಂದು ಲೈನ್ 2ರಿಂದ 3 ಲೈನ್ಗಳನ್ನು ಸ್ಟಿಚ್ ಹಾಕ್ಕೊಳ್ರಿ. ಬಟನ್ಸ್ಗಳೆಲ್ಲಿ ಬರ್ತಾವಲ್ಲ ಹುಕ್ಗಳೆಲ್ಲಿ ಬರ್ತಾವಲ್ಲ ಅಲ್ಲಲ್ಲಿ ಆ ಪಾರ್ಟಲ್ಲಿ ನಾವು ಈ ಕಸಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಜಸ್ಟ್ ಶೋಗಾಗಿ ನಾವು ಈ ಕಸಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀವಿ. ನೋಡ್ರಿ, ಈಗ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. 15ರಿಂದ 16 ವರ್ಷದ ಹುಡುಗಿಗೆ ಸ್ಯಾರಿಯಲ್ಲಿ ಈ ರೀತಿಯಾದಂತಹ ಪ್ಲೇಟೆಡ್ ಲೆಹಂಗಾವನ್ನು ಸ್ಟಿಚ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗ್ತೈತಿ. ಹಾಗೆ ನಾನು ಹಾಕಿರುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.